ಫೆಬ್ರವರಿ 9ನೇ ತಾರೀಕು ಮದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಸ್ಕೂರು ಬಳಿ ಸರಗಳತನ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಲಾಗಿತ್ತು. ಆದರೆ 11 ದಿನ ಕಳೆದಿದೆ. ಇದುವರೆಗೂ ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾದ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಆದರೆ ಪ್ರೈಮರಿಯಾಗಿ PM ಅಂದ್ರೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಹಾರ್ಟ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಯ ಒಂದು ಸಮಸ್ಯೆಯಿಂದಲೇ ಅವರು ಸಾವನ್ನಪ್ಪಿರಬಹುದು ಅಂತೇಳಿ ಸಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಅದ್ರ ಬಗ್ಗೆ ಹಾರ್ಟ್ ಸರ್ಜನ್ಗೆ ಅದು ರಿಪೋರ್ಟ್ ಬೇಕು ಅಂತೇಳಿ FSLಗೆ ಕಳಿಸ್ಕೊಟ್ಟಿರುವಂತದ್ದು. ಆದ್ರೆ ಈ ನಿಖರವಾಗಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರಿದ್ದಾರೆ, ಅವರ ಅಣ್ಣ ಸಹೋದರರು ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಅವರು ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ. ಸರ್, ತಮ್ಮ ತಂಗಿ ಜ್ಯೋತಿಯವರ ಒಂದು ಸಾವಿನ ಬಗ್ಗೆ ಸಾಕಷ್ಟು ಅನುಮಾನವನ್ನ ನೀವು ವ್ಯಕ್ತಪಡಿಸ್ತಾ ಇರುವಂತದ್ದು, ಏನ್ ಸಾವಾಯ್ತು ಹೇಗೆ ಅನ್ನೋ ನಿಟ್ಟಿನಲ್ಲಿ ನೀವೇನು ಅನುಮಾನ ಪಡ್ತಿದ್ರೆ? ಅಂದ್ರೆ ಪ್ರೈಮರಿಯಾಗಿ ಹೇಳುವಂಥದ್ದು ಆರ್ಟ್ ವಿಚಾರವಾಗಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅದರಿಂದ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆರ್ಟ್ಸ್ ಸರ್ಜನ್ಗೂ ಒಂದು ಫೈನಲ್ ರಿಪೋರ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಿದೆ. ಆದ್ರೆ ನೀವೇನ್ ಹೇಳ್ತೀರಿ ಸರ್ ಈ ವಿಚಾರವಾಗಿ? ಸರ್, ಈ ವಿಚಾರವಾಗಿ ಅಂದರೆ ಈಗ ಜ್ಯೋತಿಗೆ ಅವ್ರು ಹೇಳಿದಂತೆ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಅಂತೂ ಯಾಕೆಂದರೆ ಎದೆ ನೋವಂತಾಗಲಿ ಮೆಡಿಸಿನ್ಸ್ ಆಗಲಿ ಅದು ತಾಂತಾ ಇಲ್ಲ ಅವಳು ಒಂದು. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಅವಳು ಯಾವತ್ತೂ ಕಾಯಿಲೆಯಿಂದ ಬಂದು ಮಲಗಿದವಳಲ್ಲ, ಮತ್ತು ಹಾಸ್ಪಿಟ್ಲಿಗೆ ಅಂತ ತೋರಿಸಿಲ್ಲ ಅವಳು. ಬಟ್ ಇವರು ಎದೆ ನೋವು ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡಿ ತನಿಖೆ ಆಗಬೇಕಾಗುತ್ತೆ. ಅಂದ್ರೆ ಪ್ರೈಮರಿಯಾಗಿ ನೀವು ಹೇಳ್ತಾ ಇರೋದು ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಸಮಸ್ಯೆ ಏನಿಲ್ಲ ಅಂತ ಹೇಳಿ. ಅದಂತೂ ಸತ್ಯ ಸರ್, ಹೆಲ್ತ್ ಅಂತೂ ಇಶ್ಯೂ ಇಲ್ಲ. ಕತ್ತಲ್ಲಿ ಮಾಂಗಲ್ಯ ಸರ ಒಂದಿಲ್ಲ, ನಮ್ಗೆ ಅದೇ ಡೌಟ್ ಆಗಿರೋದು. ಆ ಮಾಂಗಲ್ಯ ಸರ ಏನಾಯ್ತು ಅಂತ ಅದ್ಬಿಟ್ಟೆ ತನಿಖೆ ಮಾಡ್ಲಿ, ಏನಿದೆ ಅದು ಇದು ಮಾಡ್ಕೊಡ್ಲಿ. ಅಂದ್ರೆ ಪೊಲೀಸವರೆಲ್ಲ ನಿಮ್ಮನ್ನ ಕರ್ಸಿದ್ರ? ಅಂದ್ರೆ ಆ ಮಂಗಲ ನೀವು ಎಷ್ಟು ಗ್ರಾಮ್ ಮಂಗಲ ಸರ ಇತ್ತು ಅಂತ? 65 ಗ್ರಾಮ್ ಇತ್ತು ಮಂಗಲ ಸರ. ಅವ್ರಂದ್ರೆ ಒಂದು ಹೇಳ್ತಾರೆ ಇಲ್ಲ ಬಿಚ್ಚಿಟ್ಟಿರ್ಬೋದು, ಓಲೆಗಳು ಕೂಡ ಬಿಚ್ಚಿಟ್ಟಿದ್ರು, ಮಗ ನೋಡಿದೆ ಅಂತ ಹೇಳ್ತಾರೆ. ವಾಲೆ ಬಿಚ್ಚಿಟ್ಟಿದ್ಲು, ಅದು ಅವ್ರ ಮಗನೇ ತೋರಿಸಿದ್ರು ವಾಲೆನ. ಬಟ್ ಚೈನ್ ಮನೆಯಲ್ಲಿ ಎಲ್ಲೂ ಇಲ್ಲ. ನಾವು ಹುಡುಕಿತ್ತು, ಅವರು ಹುಡುಕೋರು ಅಕ್ಕ ಎಲ್ಲ ಫುಲ್ ಹುಡುಕಿದ್ರು, ಎಲ್ಲೂ ಇಲ್ಲ. ಮಂಗಲ ಸರ ಬಿಚ್ಚಿ ಯಾವುದೇ ಕಾರಣಕ್ಕೂ ಕತ್ತಿಂದ ಮಂಗಲ ಸರ ತೆಗೆಲ್ಲ ಅವಳು. ಇನ್ ಕೇಸ್ ಇದ್ರೆ ನಾವೇ ಸರ್ ಹತ್ರ ಅಪದ್ನೆ ಮಾಡ್ತಾರೆ. ಮಂಗಲ ಸರ ಇಲ್ಲ ಅಷ್ಟೇ. ಅಂದ್ರೆ ಅವ್ರು ಯಾವತ್ತು ಮಂಗಲ ಸರ ತೆಗೆದು ಇಡ್ತಾರಿಲ್ಲ, ಕಾರಣಕ್ಕೂ ಮಂಗಲ ಸರ ತೆಗೆದಿಕ್ಕೆಲ್ಲ ಅವಳು. ಕತ್ತಿಂದ ಯಾವುದೇ ಕಾರಣಕ್ಕೂ ಮಂಗಲ ಸರ ಎಂತ ಇದ್ರು ಮಂಗಲ ಸರ ತೆಗೆಲ್ಲ ಅವಳು ಅಷ್ಟೇ. ಅಂದ್ರೆ ಹೆಲ್ತ್ದು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತೀರಿ. ಒಂದು ಮಂಗಲ ಚೈನ ಏನಾಯ್ತು ಅಂದ್ರೆ ಇನ್ವೆಸ್ಟಿಗೇಷನ್ ಬೇರೆ ಇದ್ರಲ್ಲಿ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರದ ಇದು? ಹೌದು ಸರ್, ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪಿಸಿದ್ರೆ ಕಂಡು ಹಿಡಿಯಲಿ. ಸರ್, ಏನಾದ್ರು ಮನೇದು ಏನಾದ್ರು ಸಮಸ್ಯೆಗಳಿತ್ತ? ಏನಾದ್ರು ಅಲ್ಲಿ ಯಾರೋ ಚೈನ್ ಯಾರು ಬೇರೆಯವ್ರದ್ದು ಸಾಗಿಸ್ಬೇಕು ತಗೊಂಡೋಗಿರ್ಬೋದು, ಯಾರೋ ರಿಲೇಟಿವ್ ತಗೊಂಡಿದ್ದಾರೆ ಅನ್ನೋ ತರ ಸುದ್ದಿ ಇತ್ತು. ಆ ವಿಚಾರವಾಗಿ ನಿಮ್ಮ ಮನೆಯಲ್ಲೇ? ಸರ್, ಮನೆಯಲ್ಲಿ ಆತರ ಸಮಸ್ಯೆ ಏನೂ ಇಲ್ಲ, ತುಂಬಾ ಚೆನ್ನಾಗಿದ್ರು ಮನೆಯಲ್ಲಿ. ಅಂತ ಯಾವುದೇ ಕಾರಣಕ್ಕೂ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಅಣ್ಣ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದ್ರು. ಓಕೆ. ಬೇರೆಯವ್ರ ಚೈನ್ ತಗೊಂಡು ಎತ್ಕೊಂಡೋಗಿರ್ಬೋದು ಅವರೇ ಅಂತ ಸಸ್ಪೆಕ್ಟ್ ಇತ್ತು, ಕೆಲವು ಹುಡುಗ ಕಾಣಿಸ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಏನಾದ್ರು ಸರ್? ಸರ್, ಎಲ್ಲ ಇದ್ರು. ಯಾವ ಹುಡುಗ ಅಂತ ನಮಗೂ ಗೊತ್ತಿಲ್ಲ, ತನಿಖೆ ಮಾಡ್ಲಿ ಸರ್ ಯಾರು ಅಂತ. ಯಾವ ಎಲ್ಲಾರು ಇದ್ರು, ಆಲ್ಮೋಸ್ಟ್ ಎಲ್ಲಾನು ಮಣ್ಣವರು ಇದ್ರು. ಸಾಯಂಕಾಲ ಉಳಿಯನ್ನ ಎಲ್ಲದಕ್ಕೂ ಎಲ್ಲ ಇದ್ರು. ಯಾರು ಆತರ ಇದು ಮಾಡೋರು ಇಲ್ಲ ಕುಟುಂಬದಲ್ಲ ಅಂತ. ಆತರ ಸಮಸ್ಯೆ ಅಂತ ಏನಿಲ್ಲ. ಬಟ್ ಈಗ ನೀವ್ ಹೇಳ್ತಾ ಇರೋದು ಚೈನ್ ಏನಾಯ್ತು ಅನ್ನೋದು. ನೀವು ಚೈನ್ ಏನಾಗಿದೆ ಅಂತ ಒಂದ್ ಬೇಕಾಗಿದೆ ಸರ್. ಅವರು ಲೇಡಿ ಇಲ್ಲಿ ಬಿದ್ದಂತ ಸಂದರ್ಭದಲ್ಲಿ, ನಿಮ್ ತಂಗಿ ಜ್ಯೋತಿ ಅವ್ರು ಬಿದ್ದಂತ ಸಂದರ್ಭದಲ್ಲಿ ಅವರ ಸ್ಥಿತಿ ನೋಡೋ ಪ್ರಕಾರ ಹೇಗಿತ್ತು? ಅವ್ರದ್ದು ಕಂಡೀಷನ್ ಏನಾದ್ರು ಕತ್ತಲ್ಲಿ ಗಾಯದ ಗುರುತು ಇತ್ತಾ, ಅಥವಾ ಏನಾದ್ರು ರಕ್ತ ಬರೋಂತ ಆತರ ಇತ್ತಾ? ಏನಾಯ್ತು ಸರ್? ಕಿವಿಲಿ ಒಂದು ರಕ್ತ ಬರ್ತಾ ಇತ್ತು, ಮತ್ತೆ ಮೂಗಲ್ಲಿ ವೈಟ್ ಪೇಟಿ ಇತ್ತು. ಅದು ನಾನು ನೋಡಿದೆ. ಬಟ್ ಇಲ್ಲಿ ಬಿದ್ದಿದ್ದ ಜಾಗದಲ್ಲಿ ನಾನು ಹಾಸ್ಪಿಟಲ್ ಇದ್ದಾಗ ಬರ್ತಾ ಇತ್ತು. ಅದು BP ಮ್ಯಾಗ್ನಸ್ ಅಲ್ಲಿ ಬಾಡಿ ನಾವು ಇಲ್ಲಿ ಆಗೋಲ್ಲ, ಮರಣೋತ್ತರಕ್ಕೆ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡೋಗಿದ್ರು. ಅವಾಗ ಆಂಬುಲೆನ್ಸ್ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡೋದು. ಅವಾಗ ಬಂದು ಪೊಲೀಸ್ನವರು ತೋರಿಸಿದ್ರು, ಸರ್ ಮಾಜರ್ ಮಾಡ್ತಾ ಇದೀವಿ ನೋಡಿ ಅಂತ. ನೋಡಿದ್ಮೇಲೆ ವೈಟಲ್ಲಿ ಮೂಗಲ್ಲಿ ಗುಣೇನ ಹೊರ ತರ ಮೂಗಲ್ಲಿತ್ತು, ಮತ್ತೆ ಕಿವಿಲ್ ರಕ್ತ ಬರ್ತದೆ. ಅದ್ ನಾನು ನೋಡಿದೆ, ಕಿವಿಲ್ ರಕ್ತ ಬರ್ತಾ ಇತ್ತು. ನಾನು ಹೇಳಿದೆ, ಸರ್ ರಕ್ತ ಬರ್ತಾ ಇದೆ ನೋಡಿ ಅಂತ ಹೇಳಿದೆ. ಓಕೆ. ಅಂದ್ರೆ ಇವರು ಬಿದ್ದಾಗ ಯಾರು ನೋಡ್ಕೊಂಡಿರಲ್ಲ ಮನೆಯಲ್ಲಿ? ಏನು ಮನೆಯಲ್ಲ ಡೋರ್ ಲಾಕ್ ಮಾಡ್ಕೊಂಡಿದ್ರು ಅನ್ನೋ ತರ ಹೇಳ್ತಾರೆ, ಅದು ನಿಜ ಸರ್? ಲಾಕ್ ಮಾಡಿದ್ರ ಸರ್? ಅವರು ಒಳಗಡೆಯಿಂದ ಆಚೆಯಿಂದ ಲಾಕ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಬೈಕ್ ಕೆಳಗಡೆ ಬಿದ್ದೋಗಿದ್ದಾರೆ. ಅವ್ರ ಯಜಮಾನ ಏನ್ ಇಷ್ಟ ಜ್ಯೋತಿ ಬಂದಿಲ್ಲ, ಡೈಲಿ ಬರ್ತಾ ಇಲ್ಲ, ಅವಾಗ ಎದುರುಗಡೆ ನೀಲಮ್ಮ ಅಂತ ಇದ್ದಾರೆ, ಅವನ್ನ ಕೂಗಿದ್ದಾರೆ. ಯಾಕಂದ್ರೆ ಜ್ಯೋತಿ ಬಾಕ್ಲಿಂದ ಬರ್ತಾ ನೋಡಿ ಅಂತ ಕೂಗಿದ್ಮೇಲೆ ಅವ್ರು ಬಂದು ಹೇಳಿದ್ಮೇಲೆ ಬಂದಿದ್ದಾರೆ. ಅವರು ಇಲ್ಲಿ ಮಕ್ಕಳೇ ಇಲ್ಲಿ ಮಲಗಿದ್ರು ಮನೆ ಹೊರಾಂಗಣದಲ್ಲಿ. ಆಮೇಲೆ ಹೋಗಿ ಅವ್ರ ಬಾಕ್ಲು ತೆಗೆದು ಬಂದ್ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಅಷ್ಟೇ ಸರ್. ಅಂದ್ರೆ ನಿಮ್ ಪ್ರಕಾರ ಯಾರೋ ಸಸ್ಪೆಕ್ಟ್ ಯಾರೋ ಅನ್ನೋನ್ ಪರ್ಸನ್ಸ್ ಬಂದು ಈ ತರ ಮಾಡಿ ಹೋಗಿರ್ಬೋದು ಅನ್ನೋ ತರ ಅನುಮಾನ ಇರುವಂತದ್ದ ಹೇಗೆ ಅಂತ ಸರ್? ಅದು ತನಿಖೆಯಿಂದಾನೆ ಗೊತ್ತಾಗಬೇಕು ಸರ್. ಅದು ಯಾಕೆಂದ್ರೆ ಸಾಮಾನ್ಯವಾಗಿ ಜ್ಯೋತಿಗೆ ಅಂತ ಶತ್ರುಗಳು ಯಾರು ಇಲ್ಲ. ಅವಳು ಯಾರ ಜೊತೆ ಒಂದು ಜಗಳ ಆಡಿದಾಗ್ಲಿ ಒಂದು ಇದಾಗಿದಾಗ್ಲಿ ಯಾರು ಮಾಡಿಲ್ಲ. ಅವಳು ಯಾರ ಜೊತೆ ಒಂದು ಹೋಗೋ ಬಾರ ಅಂತ ನಮ್ಮನ್ನೂ ಕೂಡ ಇದ್ರು ಹೋಗಿಲ್ಲ. ಅದರಿಂದ ಚೆಕ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅವಳಿಗೆ ಯಾರು ಶತ್ರು ಇದ್ದಿದ್ರೆ ಇಲ್ಲ, ಆತರ ಹುಡುಗಿನೂ ಅಲ್ಲ ಅವಳು. ಅವ್ರ ಯಜಮಾನ ತುಂಬಾ ಒಳ್ಳೆಯವರು, ಅವರು ಅಷ್ಟೇ. ಆತರ ಆಗ್ಲಿ ಒಂದ್ ಸವಾಸಕ್ಕೆ ಹೋದವ್ರು ಅಲ್ಲ, ಯಾವ್ದು ಇದಕ್ಕೂ ಮಾತಾಡಿದವ್ರು.
ಪೊಲೀಸರು ತಮ್ಮನ್ನು ಕರೆದಿರ ಸರ್, ಏನು ಹೇಳ್ತಾರೆ ಅವರು? ಪೊಲೀಸ್ ಈಗ PM ರಿಪೋರ್ಟ್ ನೀವು ಕೇಳಿರ್ತೀರಿ, PM ಅಲ್ಲಿ ರಿಪೋರ್ಟ್ ಏನು ಬಂತು ಅಂತ, ಅದ್ರ ಬಗ್ಗೆ ಏನು ಇನ್ನೂ ನಮ್ಮನೇನಕ್ಕೆ ಹೋಗಿಲ್ಲ. ನಿನ್ನೆ ಮನೆಗೆ ಹೋಗಿದ್ರು, ಹೋಗ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರೆ ನೋಡೋಣ ಸರ್ ಏನು ಹೇಳ್ತಾರೆ ಹೇಳ್ಬಿಡೋದು, ಆಮೇಲೆ ಹೇಳ್ತೀನಿ ಸರ್. ಬಟ್ ಹೆಲ್ತ್ ರೀಸನ್ ಇಂದ ನೀವಿಲ್ಲ ಅಂತ ನಾನಂತ ಅದೊಂದು ಸರ್ ಹೆಲ್ತ್ ರೀಸನ್ ಅಂತ ಸದಿಲ್ಲ ಅದಂತ. ಯಾಕೆಂದ್ರೆ ಹೆಲ್ತ್ ರೀಸನ್ ಆ ಥರ ಪ್ರಾಬ್ಲಮ್ ಏನಾದರೂ ಆಗಿದ್ರೆ ಅವಳು ಮೆಡಿಸಿನ್ ತಾಂತಾ ಇದ್ಲು, ಮೆಡಿಸಿನ್ನೇ ತಾಂತಾ ಇರಲಿಲ್ಲ ಸರ್. ಏಕ್ದಮ್ ಮನುಷ್ಯಂಗೆ ಎಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗೋದು, ಸಡನ್ ಹಾರ್ಟ್ ಅಟ್ಯಾಕ್, ಅದು ಕಿವಿ ರಕ್ತ ಬರೋದು, ಮುಗಲ್ಲಿ ಗೊಣ್ಣೆ ಥರ ಬರೋದು, ಅದು ಚೆಕ್ ಮಾಡಿ ಇರಬೇಕಾಗುತ್ತೆ. ಅವರೇ ಚೆಕ್ ಮಾಡಿ ಸರ್. ಬಟ್ ಪ್ರೈಮರಿಯಾಗಿ ಗಾಯದ ಗುರುತುಗಳು ದೇಹದ ಮೇಲೆ ಸಸ್ಪೆಂಡ್ ಬಲವಂತವಾಗಿ ಹಲ್ಲೆ ಮಾಡಿರುವಂಥದ್ದು, ತಳ್ಳಿರುವಂಥದ್ದು, ನೂಕುದ್ದ ಆಗಿರುವಂಥದ್ದು ಏನು ಕೂಡ PM ಅಲ್ಲಿ ಮೈ ಮೇಲೆ ಗಾಯದ ಗುರುತು ಕಂಡು ಬರ್ತಾ ಇಲ್ಲ, ಉಸಿರುಗಟ್ಟು ಸಾಯಿಸಿರುವಂಥದ್ದು ಏನು ಗೊತ್ತಾಗ್ತಾ ಇಲ್ಲ, ಆ ಥರ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಸರ್ ಓಕೆ, ಅದೆಲ್ಲ ಕಂಡು ಬಂದಿಲ್ಲ ಅಂದ್ರೆ ಅದನ್ನು ನೋಡಿಲ್ಲ. ಬಟ್ ಇವಾಗ ತನಿಖೆ ಮಾಡಲಿ ಸರ್, ತನಿಖೆ ಮಾಡಿ ಏನಿದೆ ಅಂತ ಇದು ಮಾಡಲಿ. ಬಟ್ ಚೈನ್ ಅಂತೂ ಇಲ್ಲ, ಅದಂತೂ ಸತ್ಯವಾದ. ನೀವೀಗ ಹೇಳ್ತಾ ಇದ್ರೆ ಏನೇ ಇರಲಿ ಚೈನ್ ಏನಾಯ್ತು, ಚೈನ್ ಯಾರು ತಗೊಂಡಿದ್ರೆ ಹೇಳಿ, ಅವಾಗ ಗೊತ್ತಾಗುತ್ತಲ್ಲ ಸರ್ ಚೈನ್ ಏನಾಗಿದೆ ಅಂತ ಹೇಳಿ. ಅದು ಚೈನ್ ಬಂದು 65 ಗ್ರಾಮ್ ಇತ್ತು. ಬಟ್ ಚೈನಿಂದ ಏನಾದ್ರು ಕ್ಲೂ ಸಿಗುತ್ತೆ ಅಂತ ನೀವು? ಮಂಗಳೂರಿನಿಂದ ಕ್ಲೂ ಸಿಗುತ್ತೆ ಯಾರು ಏನು ಅಂತ. ಹೌದು ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮಹೇಶ್ ಅಂತ. ಎಸ್, ಇದಿಷ್ಟು ಮೃತ ಜ್ಯೋತಿಯವರ ಅಣ್ಣನಾದಂತಹ ಮಾತು. ಅಂದರೆ ಈ ಒಂದು ಕಾರಣ ಏನಿದೆ, ಹೆಲ್ತ್ ರೀಸನ್ ಏನಿದೆ, ಆದರೂ ನಾವು ಒಪ್ಪೋದಕ್ಕೆ ತಯಾರಿಲ್ಲ ಅಂತೇಳಿ, ಯಾವುದೇ ಕಾರಣಕ್ಕೂ ಅವರು ಮೆಡಿಸಿನ್ಸ್ ತಗೊಂಡಿರುವಂಥದ್ದಾಗಿರ್ಬೋದು, ಆ ಥರದ್ದು ಯಾವುದೇ ರೀತಿಯಾದ ಉದಾಹರಣೆಗಳಿಲ್ಲ. ಆದರೆ ಚೈನ್ ಕತ್ತಲ್ಲಿದ್ದಂಥ 60 ಗ್ರಾಮ್ನ ಚಿನ್ನದ ಸರ ಏನಾಯಿತು, ಅದರಿಂದ ಕ್ಲೂ ಸಿಗುತ್ತೆ. ಇನ್ವೆಸ್ಟಿಗೇಷನ್ ಆಗಬೇಕು, ಅದು ಸಿಕ್ಕಂಥ ಬಳಿಕ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಅಂತ. ಆದರೆ ಪೊಲೀಸರ ತನಿಖೆ ಬಗ್ಗೆ ಅವ್ರಿಗೆ ಇನ್ನೂ ಕೂಡ ಸಮಾಧಾನ ಇಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಯಾವುದೇ ಕಾರಣಕ್ಕೂ ಹೆಲ್ತ್ ಪ್ರಾಬ್ಲಮಿಂದ ಅವರು ಸತ್ಯ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಕ್ತಾ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.